ನಮ್ ವೀಣಮ್ಮ ಪಾಪ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾಡ್ತೀನಿ ಅಂತ ಅದನ್ನ ಸಾರು ಆಮೇಲೆ ಇವೆಲ್ಲ ಬ್ಲಾಗ್ ಹಾಕ್ರೆ ಬ್ಲಾಕ್ ಮಾಡ್ಬಿಡ್ತೀನಿ. Hello guys, welcome back to another new vlog of MG. So firstly ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಆ್ಯಕ್ಚುಲಿ ಇಂಟ್ರೊಡಕ್ಷನ್ ತುಂಬ ಲೇಟಾಗಿ ಕೊಡ್ತಾ ಇದ್ದೀನಿ. ಸೊ ವ್ಲಾಗಲ್ಲಿ ಮೊದಲೇ ಬೆಳಗ್ಗೆ ಆಗಿದ್ದ ಪೂಜೆ ಇದ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಬನ್ನಿ, ನಮ್ಮ ಅಣ್ಣ ಅದಕ್ಕೆ ಅಕ್ಕ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅವ್ರ ಕೈಲೂ ಕೂಡ ವಿಶ್ ಮಾಡಿಸ್ತೀನಿ. ಎಸ್, ಅದಕ್ಕೆ ಇದ್ದಾರೆ. ಸೊ ಗೈಸ್, ಇವರೆಲ್ಲ ನನ್ನ ಬ್ಲಾಗ್ ಮಾಡೋದನ್ನ ತುಂಬ ದಿನದಿಂದ ಕಾಯ್ತಿದ್ರು. ಪಾಪ ವಿಶ್ ಮಾಡಿ ಎಲ್ಲ ನನ್ನ ಪ್ರೀತಿಯ ಆಡಿಯನ್ಸ್ಗೆ. ಆಯ್ತು, ನಾನೇ ವಿಶ್ ಮಾಡಿ. ಎಸ್, ಕನ್ನಡದಲ್ಲಿ ವಿಶ್ ಮಾಡಿ. ರೆಡಿ, 1 2 3 ಸ್ಟಾರ್ಟ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ಲ. ಅದೇ ಇವ್ರಿಬ್ರು ಕೈಲಿ ಹೇಳ್ಸೋ ಅಷ್ಟರಲ್ಲಿ ನನ್ನ ಆಡಿಯನ್ಸ್ ಎಲ್ಲ ಅನ್ಕೋತಾರೆ ನಿಮಗೆ ಕನ್ನಡನೇ ಬರಲ್ಲ ಅಂತ. ವೆಯ್ಟ್, ಮತ್ತೆ ನೀಟಾಗಿ ಹೇಳಿಸ್ತೀನಿ. ಸ್ಟಾರ್ಟ್. ಸ್ಟಾರ್ಟ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಅವ್ವ ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಳು ಸುಳಿತಾ ಕೂತಿದ್ದಾರೆ. ನಮ್ಮ ಅಣ್ಣ ಎಲ್ಲಿ ನಾನು ವಿಡಿಯೋ ಕರಿತೀನಿ ಅಂತ ಓಡೇ ಹೋಗಿದ್ದಾನೆ. ಅಲ್ಲಿ ನೋಡಿ, ತಿಲಕ್, ಹಾಯ್ ತಿಲಕ್, ವಿಶ್ ಮಾಡು ತಿಲಕ್ ಎಲ್ಲರಿಗೂ. ಮಾಡೋ ನೀಟಾಗಿ. ಗೈಸ್ ನೋಡಿ, ಬೆಳಗ್ಗೆಯಿಂದ ಅದೇನೋ ಕ್ರಿಕೆಟ್ ಬರ್ತಾ ಇದೆ ನೋಡ್ಕೊಂಡು ಕೂತ್ಕೊಂಡು ಪಾಪ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದೆ ವಿಡಿಯೋಸ್ ಎಲ್ಲ ಮಾಡಕ್ಕೆ. ವೀಣಮ್ಮ ಒಳಗೆ ಹೋಗಿದ್ದಾರೆ. ಎಸ್ ಗೈಸ್, ಇವತ್ತು ಹಬ್ಬ ತುಂಬಾ ಚೆನ್ನಾಗಾಯ್ತು ಎಲ್ಲದು ಕೂಡ. ಸೊ ದಾಸಪ್ಪ ಎಲ್ಲ ಬಂದಿದ್ರು. ಏನೇನ್ ಮಾಡಿದ್ರವ? ಅದೇನದು? ದಾಸಪ್ಪ, ಜೋಗಪ್ಪ ಎಲ್ಲ ಬಂದಿದ್ರು. ಕಡುಬು, ಚಿಲಕರೆ ಸಾರು, ಆಮೇಲೆ ಎಳ್ಳು ಬೆಲ್ಲ ಎಲ್ಲಾನು ಮಾಡಿ ಹಬ್ಬ ಮಾಡಿ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಹಬ್ಬದ ಥ್ಯಾಂಕ್ ಯು. ಸೊ ಈಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂತ ಇದೀವಿ ಹಬ್ಬದ ಪ್ರಯುಕ್ತ. ಸೊ ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ 2 ರೀಲ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸಂಕ್ರಾಂತಿ ರಿಲೇಟೆಡ್, ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲ ಮಿಕ್ಸ್ ಮತ್ತೆ ಬರ್ತೀನಿ. ಅವಳು ನೋಡಿ ಅಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿದ್ದಾಳೆ ನಾನು ಅಪ್ಲೋಡ್ ಮಾಡಿರೋದನ್ನ. ಸೊ ಬಿಫೋರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ಲಿಪ್ಪಿಂಗ್, ಇದು ಮಾರ್ನಿಂಗ್ ನಮ್ಮ ಮನೇಲಿ ಪೂಜೆ ಆಗಿದ್ದಂಥದ್ದು. ಸೊ ಮನೆಗೆ ದಾಸಪ್ಪ ಎಲ್ಲರೂ ಕೂಡ ಬಂದಿದ್ದರು ಆ್ಯಂಡ್ ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ ಪೂಜೆ ಮಾಡೋಕ್ಕೆ ಅಂತ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ, ಅಟ್ಯಾಚ್ ಮಾಡಿದ್ದೀನಿ, ಬೆಳಗ್ಗೆ ಬ್ಲಾಗ್ ಮಾಡಿದ್ದು. ಜಸ್ಟ್ ಹ್ಯಾವ್ ಅ ಲುಕ್ ಗೈಸ್. ನಮ್ಮ ಅತ್ತಿಗೆ ಮತ್ತೆ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಏನೇನು ಮಾಡ್ತಾ ಇದ್ದೀರಾ ಗರ್ಲ್ಸ್? ಅದೇ ನನಗಿದು ಪಾಯಸ ಆಗುತ್ತಾ ಅನ್ನೋದೇ ಡೌಟ್ ಹೊಡಿತಾ ಇದೆ. ಇವರಿಬ್ರು ಮಾಡೋದು ನೋಡಿದ್ರೆ ಆಕ್ಚುಲಿ ಇವರಿಬ್ರು ಗ್ರೇಟ್ ಶೆಫ್. ನನಗೋಸ್ಕರ ಏನೇನೋ ಮಾಡ್ಕೊಡ್ತಾರೆ ದಿನ ಅಲ್ವಾ ಅದಕ್ಕೆ? ಎಸ್, ಡೈಲಿ ಸಿಗಲ್ಲ ಅಷ್ಟೇ, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಬೆಳಿಗ್ಗೆ ಪೊಂಗಲ್ ಮಾಡಿದ್ರು, ಅದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು. ನಮ್ಮ ಅದಕ್ಕೆ ಸಕ್ಕರೆ ಮೇಲೆ ಸಕ್ಕರೆ ಹಾಕ್ತಾ ಇದ್ದಾರೆ. ಓ ಹಂಗೆ, ಓಕೆ. ಸೊ ಅಲ್ಲಿ ದಾಸಪ್ಪ ಎಲ್ಲ ಬಂದಿದ್ದಾರೆ. ಹೇಳಿ ವಾಟ್ಸ್ ದಟ್, ಅದೇ ನಮಗೆ ಇದು ಜೋರಬ್ಬ. ಸೊ ದಾಸಪ್ಪ ಎಲ್ಲ ಬಂದಿದ್ದಾರೆ. ಹೆಲ್ಬಿ ವ್ಲಾಗಿಂಗ್. ಇವರಿಬ್ರು ಎಷ್ಟು ಗ್ರೇಟ್ ಶೆಫ್ಸ್ ಅಂದ್ರೆ ಅವರೇ ಏನು ಬಾಂಡ್ಲಿಲೆಲ್ಲ ಪಾಯಸ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ನಮ್ಮ ವೀಣಮ್ಮ ಪಾಪ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಹಾಲಿಗೆ ಹೋಗೋಣ ಬನ್ನಿ. ಇದೇನಕ್ಕೆ ತಗೊಂಡ್ ಹೋಗ್ತಾ ಇದ್ದೀರಾ ಹೇಳಿ ನೋಡೋಣ ಅದಕ್ಕೆ. ಸೊ ಅಲ್ಲಿ ಅದು ಇದ್ರೊಳಗೆ ಹಾಕ್ತಾರೆ. ನಮ್ಮ ಪುಟಾಣಿ ನೋಡಿ ಇಲ್ಲಿ ರೆಡಿ ಆಗ್ಬಿಟ್ಟು. ಪುಟಾಣಿ ಹಾಯ್. ಹಾಯ್ ಪುಟಾಣಿ, ಚುಬಿ.
ಪ್ರತಿ ವರ್ಷನೂ ಕೂಡ ಇದೇ ಥರ ಇರುತ್ತೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ. ದಾಸಪ್ಪ ಎಲ್ಲ ಬಂದುಬಿಟ್ಟು ಶಂಖ ಎಲ್ಲ ಊದ್ತಾರೆ. ಅದಾದಮೇಲೆ ನಾವೇನು ಕಡುಬು ಚಿಳ್ಕವರೆಕಾಳು ಸಾರು ಮಾಡಿರ್ತೀವಿ ಆ್ಯಂಡ್ ಅದನ್ನು ಬೇಯಿಸಿರ್ತೀವಿ, ಅದನ್ನೆಲ್ಲದು ಕೂಡ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಮನೆಯವರೆಲ್ಲ. ಅದಾದಮೇಲೆ ಊಟ ಮಾಡೋದು. ಆ್ಯಂಡ್ ಇದು ನಮ್ಮನೆ ದೇವರು ಅಲ್ಲಿ ತುಂಬ ಜೋರು ಹಬ್ಬ ಇದು. ಸಕ್ರಾಯಪಟ್ಟಣದಲ್ಲಿ ರಥ ಎಲ್ಲ ಎಳಿತಾರೆ. ಸೊ ಇಟ್ಸ್ ಕೈಂಡ್ ಆಫ್ ಜೋರು ಹಬ್ಬ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲದು ಕೂಡ. ಮನೆಯವರೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ದು ತುಂಬ ಖುಷಿ ಆಯಿತು. ಆಲ್ಸೋ ನಮ್ಮ ಅಣ್ಣ ಅದಕ್ಕೆಗೂ ಕೂಡ ಇದು ಫಸ್ಟ್ ಹಬ್ಬ ಮದುವೆ ಆದಮೇಲೆ. ಸೊ ಚೆನ್ನಾಗಿತ್ತು, ಎಲ್ಲ ಖುಷಿಯಿಂದ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ದಾಸಪ್ಪನೇ ಅಲ್ಲಿ ಏನು ನಾವು ಇಟ್ಟಿರ್ತೀವಿ ಅದನ್ನೆಲ್ಲದನ್ನು ಕೂಡ ತಗೊಂಡೋಗ್ತಾರೆ. ಇದೊಂಥರ ಕೈಂಡ್ ಆಫ್ ರೀಚುವಲ್. ಎಷ್ಟು ಮನೆ ಕಡೆ ಈ ಥರ ಎಲ್ಲ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮೂರ ಕಡೆ ಈ ಥರ ಮಾಡ್ತಾರೆ. ಸೊ ನಿಮ್ಮ ಮನೇಲಿ ಹೇಗೆಲ್ಲ ಇರುತ್ತೆ ಹಬ್ಬ ಅನ್ನೋದನ್ನ ನನಗೂ ಕೂಡ ತಿಳಿಸ್ಕೊಡಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಫ್ಕೋರ್ಸ್ ಒಳ್ಳೆ ಊಟ ಮಾಡಿದ್ವಿ, ಸಖತ್ತಾಗಿತ್ತು ಮಾತ್ರ. ಪೂಜೆ ಎಲ್ಲ ಆಯಿತು. ಇವಾಗ ನಾನು ಅಕ್ಕ ಅತ್ತಿಗೆ ಎಲ್ಲ ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ, ರೀಲ್ಸ್ ಶೂಟ್ ಮಾಡೋಣ ಅಂತ. ಅದಕ್ಕೆ ಸೀರೆ ಉಟ್ಕೊಳ್ತಾ ಇದೀವಿ. ಆಕ್ಚುಲಿ ನಾನು ರೆಡ್ ಉಟ್ಕೊಳ್ಳೋಣ ಅಂತಿದ್ದೆ, ಅಕ್ಕ ಗ್ರೀನ್ ಉಟ್ಕೋಬೇಕು ಅಂತ ಇತ್ತು. ಲಾಸ್ಟಿಗೆ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಮೀನಮ್ಮ ಇಲ್ಲೇ ಇದ್ದಾರೆ. ನಮ್ಮ ಮೀನಮ್ಮ ನೈಟಿಲ್ ಬಂತು ಅಂದರೆ ಅಯ್ಯೋ ಅಂತಿರ್ತಾರೆ. ಸೊ ನಮ್ಮ ಅಕ್ಕ ಆಲ್ರೆಡಿ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ನನ್ನ ರೂಮಿಗೆ ಹೋದೆ, ಬಟ್ ನನ್ನ ರೂಮಲ್ಲಿ ಫುಲ್ ಫ್ಲಿಕ್ಕರ್ ಆಗ್ತಿದೆ ಈ ಲೈಟಿಂಗ್ಸು. ಅದಕ್ಕೋಸ್ಕರ ಅಕ್ಕನ ರೂಮಿಗೆ ಬಂದು ಶೂಟ್ ಮಾಡ್ತಾ ಇದ್ದೀನಿ. ಶ್ರೀಜಾ ಹಾಯ್, ಈ ಕಡೆ ನೋಡ್ದು. ಆಲ್ರೆಡಿ ಮೇಕಪ್ ಮಾಡ್ಕೋತಾ ಇದ್ದಾಳೆ. ಸೊ ಓಕೆ ಗೈಸ್, ನಂಗೆ ಲೇಟ್ ಆಗುತ್ತೆ. ನಾನು ಈಗ ಮೇಕಪ್ ಮಾಡಿಕೊಂಡು ಸಿಗುವೆ. ಅದಕ್ಕೇನು ಅಲ್ಲಿ ಮೇಲ್ಗಡೆ ರೆಡಿ ಆಗ್ತಿದ್ದಾರೆ ಅವ್ರ ರೂಮಲ್ಲಿ. ಸೊ ಎಲ್ಲರೂ ಈಗ ರೀಲಿಗೆ ರೆಡಿ ಆಗಿದ್ದೀವಿ. ಹೌದು ನಿಜ. ಸೊ ಎಲ್ಲ ಗರ್ಲ್ಸು ಕೂಡ ಮೈಸೂರು ಸಿಲ್ಕ್ ಹಾಕೊಂಡು ಜಿಗಿ ರೆಡಿ ಆಗಿದ್ದಾರೆ. ವಿಡಿಯೋಗ್ರಾಫರ್ಸ್ ತಿಲ್ಲೋಣ ಹಾಯ್ ಕೂತ್ ಬಿಟ್ಟಿದ್ದಾನೆ. ಸೊ ಅವನಿಗೆ ಕೈಲಿ ಎಷ್ಟು ಟೇಕ್ಸ್ ಮಾಡಿಸ್ತೀವಿ ಗೊತ್ತಿಲ್ಲ, ಹೋಪ್ಸು ಚೆನ್ನಾಗಿ ಮಾಡ್ತೀವಿ ಅಂತ. ಎಸ್ ಗೈಸ್, ನಾನು ಗ್ರೀನ್ ಮೈಸೂರು ಸಿಲ್ಕ್ ಕುಡ್ಕೊಂಡಿದ್ದೀನಿ, ಫುಲ್ ಬಾಟಲ್ ಗ್ರೀನ್. ಅಕ್ಕ ಬಂದ್ಬಿಟ್ಟು ವೆಯ್ಟ್ ಲೆಟ್ ಮಿ ಶೋ. ಅಕ್ಕ ಬಂದು ರೆಡ್ ಮೈಸೂರು ಸಿಲ್ಕ್ ವೇರ್ ಮಾಡಿದ್ದಾಳೆ, ಅದಕ್ಕೆ ಪರ್ಪಲ್ ಮೈಸೂರು ಸಿಲ್ಕ್ ವೇರ್ ಮಾಡಿದ್ದಾರೆ. ಸೊ ಏನಣ್ಣ ನೀನ್ ಕೊಡ್ಸಿರೋದು? ಇಲ್ಲಿ ಕತ್ತೆ ತೊಚ್ಚರು. ಸರಿ ಅಣ್ಣ, ಆಯ್ತು. ನಮ್ಮಣ್ಣ ನೋಡಿ ಇಲ್ಲಿ ಹೆಂಗ್ ಕೂತಿದ್ದಾನೆ ತಿಲ್ಲೋಣ. ನಮ್ಮಣ್ಣ ನೋಡಿ ಇಲ್ಲಿ ಒಳ್ಳೆ ಗೂಬೆ ತರ ಕೂತಿದ್ದಾನೆ. ಸೊ ಈಗ ಟೈಮ್ 4:30, 5 ಅಷ್ಟರಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಲೆಟ್ಸ್ ಸಿ. ಗರ್ಲ್ಸ್ ರೆಡಿ ನೋಡಿ. ಇಲ್ಲಿ ಇವನು ಮಾಡು ಅಂತ ಇವನೇ ಎಂಕರೇಜ್ ಮಾಡೋದು. ಅದಾದ್ಮೇಲೆ ನಾನು ಕ್ರಿಕೆಟ್ ಆಡಕ್ ಹೋಗ್ಬೇಕು, ಅದಾಡಕ್ ಹೋಗ್ಬೇಕು, ಇದಾಡಕ್ ಹೋಗ್ಬೇಕು. ಹಿಂಗ್ ಕೂತಿದ್ದಾನೆ ನೋಡಿ ಇಲ್ಲಿ. ಕೈ ಎತ್ತೋ. ಇವೆಲ್ಲ ಬ್ಲಾಗಿ ಹಾಕ್ರೆ ಬ್ಲಾಕ್ ಇದೆ ಟೈಟಲ್ ತಮ್ನೇಲೋ. ಏನು ರೀಲ್ಸ್ ಮಾಡಕ್ಕೇನೋ ಸ್ಟಾರ್ಟ್ ಮಾಡಿದ್ವಿ, ಬಟ್ ಸಿಕ್ಕಾಪಡೆ ಗಾಳಿ ಬರ್ತಾ ಇತ್ತು. ಪ್ರಾಪರ್ ಲೈಟಿಂಗ್ ಇರೋ ಕಡೆ ಗಾಳಿ ಪ್ರಾಬ್ಲಮ್ ಆಗ್ತಿತ್ತು, ಲೈಟಿಂಗ್ ಇಲ್ಲದೆ ಇರೋ ಕಡೆ ಗಾಳಿ ಆರಾಮಾಗಿತ್ತು. ಸೊ ಒಟ್ಟಿನಲ್ಲಿ ಏನೇನೋ ಕಷ್ಟ ಪಡ್ಕೊಂಡು ರೀಲ್ಸ್ ಮಾಡಿದ್ವಿ, ಬಟ್ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಎಲ್ಲರೂ ಕೂಡ. ಆ್ಯಂಡ್ ಆಲ್ಸೋ ಸ್ಪೆಷಲಿ ಅಣ್ಣ. ಪಾಪ ಅವನಿಗೆ ಆ ಆ್ಯಂಗಲಲ್ಲಿ ವಿಡಿಯೋ ತೆಗಿ, ಈ ಆ್ಯಂಗಲಲ್ಲಿ ವಿಡಿಯೋ ತೆಗಿ ಅಂತ ಅವನಿಗೆ ಹೇಳ್ಕೊಟ್ಟಿದ್ದು. ಪಾಪ ಅವನು ಅದೇ ಥರ ಮಾಡ್ತಾ ಇದ್ದ. ಆ್ಯಂಡ್ ಇಬ್ಬರು ಅಕ್ಕಂದಿರು ಕೂಡ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ನನಗೂ ಹೇಳ್ಕೊಟ್ಟು ಅವರು ಕೂಡ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ ಈ ಡ್ಯಾನ್ಸ್ ರೀಲೆಲ್ಲ ಮಾಡಿದ್ದು. ನೋಡಿ ಇಲ್ಲಿ ಬಾರೋ ರೀಲ್ ಮಾಡೋಣ ಅಂದ್ರೆ ಎಲ್ಲರನ್ನೂ ಹಾಕೊಂಡು ಮಾಡು ಅಂತಾರೆ. ನೋಡಿದ್ರೆ ಹಿಂಗ್ ಮಲ್ಕೋ ಅಂತ. ನಮ್ಮಣ್ಣ ಅಂತೂ ಹೆವಿ ಕ್ವಾಟ್ಲೆ ಕೊಡ್ತಿದ್ದ ಶೂಟ್ ಮಾಡ್ಬೇಕಿದ್ರೆ ಗಾರ್ಡನ್ ಹತ್ರ ಮಲ್ಕೊಂಡು. ಒಂಥರ ಚೆನ್ನಾಗಿತ್ತು. ವಿ ಹ್ಯಾಡ್ ಅ ಫನ್ ಟೈಮ್ ಆ್ಯಂಡ್ ಗುಡ್ ಟೈಮ್. ಡ್ಯಾನ್ಸ್ ರೀಲ್ ಎಲ್ಲ ಶೂಟ್ ಮಾಡಾದ್ಮೇಲೆ ಮನೆಯವರೆಲ್ಲ ಸೇರಿಕೊಂಡು ಕೂಡ ಒಂದು ರೀಲ್ ಶೂಟ್ ಮಾಡಿದ್ವಿ. ಸಿಕ್ಕಾಪಡೆ ಚೆನ್ನಾಗಿ ಬಂತು ಆ ರೀಲ್ ಅಂತೂ. ಆ್ಯಂಡ್ ನಮ್ಮ ಅವ್ವನ್ನ ನೋಡಿ ಏನು ಎನರ್ಜೆಟಿಕ್ ಡ್ಯಾನ್ಸ್ ಮಾಡ್ತಿತ್ತು, ಫುಲ್ ಭರ್ಜರಿಯಾಗಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅವ್ವನ ಡ್ಯಾನ್ಸ್ ನೋಡಂತೂ ನಾವೆಲ್ಲರೂ ಬಿದ್ದು ನಕ್ಕಿದ್ವಿ, ಸಖತ ಮಾಡ್ತಾಯಿದ್ರು. ನಮ್ಮ ಮನೆಗೆ ಹೆಣ್ಮಕ್ಳೆಲ್ಲ ಎಳ್ಬೇರ ಬರ್ತಾ ಇದ್ದಾರೆ. ದಟ್ಸ್ ಕ್ಯೂಟ್. ಸೊ ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಊರೊಳಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಏನಂತಂದರೆ ಏನು ಪೂಜಾರಿ ಇಲ್ಲ, ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲೇ ಹೊರಗಡೆ ನಿಂತ್ಕೊಂಡು. ಇದು ನಮ್ಮ ಊರಿನ ಗ್ರಾಮ ದೇವರು ಆಂಜನೇಯ ಸ್ವಾಮಿ. ಸೊ ಅಣ್ಣ ಅಲ್ಲಿದ್ದಾನೆ, ಪೂಜೆ ಮಾಡೋಣ. ಸೊ ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇಲ್ಲಿ ಎಲ್ಲರೂ ಸೇರಿಕೊಂಡು ಏನಿದು
ಅವರೇ ಕಾಳನ್ನ ಚಿಳುಕ್ಸ್ತಾ ಇದ್ದಾರೆ. ಎಲ್ಲರೂ ಚಂದ್ರಪ್ಪ ಅಲ್ಲಿ ಬಂದ್ರು. ಮಟನ್ ಕುಯ್ತೋಯ್ತೀವ ತಿಲಕ್, ಹಬ್ಬದ ದಿನ ಅವ್ರು ಮಟನ್ ಕುಯ್ತವ್ರೆ ತಿಲಕ್. ತಿಲಕ್ ಒಂದೆರಡು ಮಾತಾಡ್ಬೇಕು ನೀವು. ತುಂಬಾ ದಿನ ಆದ್ಮೇಲೆ ಅಲ್ಲ, ನಾನು ವ್ಲಾಗ್ ಮಾಡ್ತಿದ್ದೀನಿ, ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ತಿಲಕ್ ಅಣ್ಣ. ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮಿಬ್ರು ಬಗ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವೇನಾದ್ರೂ ಹೇಳ್ತೀರಾ? ಅದನ್ನ ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ. ಅದಕ್ಕೆ ನೋಡಿ ನನ್ಗೆ ಎಷ್ಟು ಸಪೋರ್ಟಿವ್ ಇದೆ ಗೈಸ್. ನೀವು ಯಾವಾಗ್ಲೂ ಕೇಳ್ತಿರ್ತೀರಾ ಅಲ್ವಾ, ನಿಮ್ಮ ಅದಕ್ಕೆ ಹೊಸದಾಗಿ ಬಂದಿದ್ದಾರೆ ಪಾಪ, ಅವ್ರಿಗೆ ಎಷ್ಟು ಕಂಫರ್ಟಬಲ್ ಇದೆಯಲ್ವ ಅಂತ. ನೋಡಿ ಇಷ್ಟು ಸಪೋರ್ಟಿವ್ ಗೈಸ್. ಅವರೇ ನನಗೆ ಮೋಟಿವೇಟ್ ಮಾಡ್ತಾರೆ, ಮಾಡು ಮಿಲು ಈ ತರ. ಇನ್ನ ಶ್ರೀಜಾ ಅಂತೂ ದಿನಕ್ಕೆ ಒಂದು 10 ಸಲ ನಾನು ಬೈತಾ ಇರ್ತಾಳೆ ಮಾಡು ಮಾಡು ಅಂತ. ಇನ್ನು ನಮ್ಮ ಅಣ್ಣನ ಬಗ್ಗೆ ಹೇಳ್ಬೇಕಾ? ಹೇಳೋದೇ ಇಲ್ಲ. ಇನ್ಸ್ಟಾಗ್ರಾಮ್ ಮೆಸೇಜ್ ತೋರಿಸಿ ಗೊತ್ತಾಗುತ್ತೆ ದಿನ ಎಷ್ಟು ಬೈಸ್ಕೋತೀನಿ ಅಂತ. ಎಸ್ ಗೈಸ್, ಅಷ್ಟೇ. ಅವರು ಕೆಲಸ ಕಂಟಿನ್ಯೂ ಮಾಡಿ ನಂಗೊಂದು ವಿಡಿಯೋ ಅದನ್ನ ಮುಗಿಸ್ಬಿಟ್ಟು ಅವ್ರ ಜೊತೆ ಜಾಯ್ನ್ ಆಗಲ್ಲ, ಕುತ್ಕೊಳ್ತೀನಿ. ಸೊ ಈ ಥರ ಇತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ, ದೇವ್ರ ಪೂಜೆ ಎಲ್ಲ ಮಾಡಿ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.